ಬಡ್ಜೆಟಲ್ಲಿ 1,16,000 ಕೋಟಿಯಷ್ಟು ಸಾಲ ಆಗಿದೆ. ಕೇಂದ್ರದವರು ಸಾಲ ಮಾಡಿಲ್ವೇ? 50 ಲಕ್ಷ ಕೋಟಿ ಬಡ್ಜೆಟಲ್ಲಿ 15 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ನಿನ್ನೆ ಕೆಲವೊಂದಷ್ಟು ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಆದಿಯಾಗಿ ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಸಾಲ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸ್ಮಾರ್ಟ್ ಸ್ಕೂಲ್ಗಳು, ಸ್ಮಾರ್ಟ್ ಸಿಟೀಸ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಹೈವೇ ಪ್ರಾಜೆಕ್ಟಿಗೆ ದುಡ್ಡು ಕೊಟ್ಟಿದ್ದಾರೆ, ಮೆಟ್ರೋ ರೈಲ್ ಪ್ರಾಜೆಕ್ಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ, ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ. ಆದರೆ ನೀವೇನು ಮಾಡಿದ್ದೀರಿ? ನಮ್ಮ ರಾಜ್ಯದ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? 90,000 ಕೋಟಿ ರೀಚ್ ಆಗಿದೆ. ನಮ್ಮ ರಾಜ್ಯದ ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ? ಕಳೆದ ವರ್ಷದ್ದು 19,000 ಕೋಟಿ ರೀಚ್ ಆಗಿದೆ. ಆ ರೆವಿನ್ಯೂ ಡೆಫಿಸಿಟ್ 19,000 ಕೋಟಿ ಇವತ್ತು ನೀವು ಎಲ್ಲಿಗೆ ಹಾಕಿದ್ದೀರಿ? ಸಾಲ ತಗೊಂಡಿರೋದು ಸಾಲ ತೀರಿಸಲಿಕ್ಕೆ ಹೊರತುಪಡಿಸಿ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಯಾವುದೋ ₹1 ಇವತ್ತು ಹೂಡಿಕೆ ಮಾಡಿಲ್ಲ. ಇಂಥ ಸಂಪತ್ಭರಿತವಾದಂಥ ನಾಡು, ಸಂಪತ್ಭರಿತವಾದಂಥ ರಾಜ್ಯ, ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಇಷ್ಟು ದೊಡ್ಡ ಮಟ್ಟದಲ್ಲಿ 2.5 ಲಕ್ಷ, 2,60,000 ಕೋಟಿಯಷ್ಟು ಇವತ್ತು ಹಣ ಇವತ್ತು ಬಂದು ಬೀಳ್ತಾ ಇದೆ. ಆದರೆ ಈ ಖಜಾನೆಯನ್ನು ತುಂಬಿಸಿರ್ತಕ್ಕಂಥ ಕನ್ನಡಿಗರಿಗೆ ನಿಜಕ್ಕೂ ಅಭಿವೃದ್ಧಿ ಆಗ್ತಾ ಇದೆಯಾ? ಇಂಡಸ್ಟ್ರಿ ಸೆಕ್ಟರ್ಸ್ ಏನಾಗಿದೆ? ಸರ್ವಿಸ್ ಸೆಕ್ಟರ್ ಏನಾಗಿದೆ? ವೈ ಆರ್ ನಾಟ್ ದ ಇಂಡಸ್ಟ್ರಿ ಸೆಕ್ಟರ್ ನಾಟ್ ಅಪ್ರೋಚಿಂಗ್ ಕರ್ನಾಟಕ? ವೈ ಆರ್ ದೇ ಈವನ್ ಮೂವಿಂಗ್ ಟುವರ್ಡ್ಸ್ ಮಹಾರಾಷ್ಟ್ರ? ಒಂದು ಯೂನಿಟ್ಗೆ ಅಲ್ಲಿ ₹3 ಎಲೆಕ್ಟ್ರಿಸಿಟಿ ಕೇಳ್ತಾರೆ, ಇಲ್ಲಿ ಒಂದು ಯೂನಿಟ್ಗೆ ₹7 ಕೇಳ್ತಾ ಇದ್ದೀರಿ. ವೈ ನಾಟ್ ದ ಇಂಡಸ್ಟ್ರೀಸ್ ಆರ್ ನಾಟ್ ಕಮಿಂಗ್ ಟು ಕರ್ನಾಟಕ? ವೈ ಆರ್ ದೇ ಮೂವಿಂಗ್ ಟು ದ ಅದರ್ ಸ್ಟೇಟ್ಸ್? ಇದರ ಲೋಪದೋಷಗಳು ಯಾರ್ದು? FDI ಯಾವ ಪೊಸಿಷನಲ್ಲಿತ್ತು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ನಂಬರ್ 1 ಪೊಸಿಷನಲ್ಲಿತ್ತು ಕರ್ನಾಟಕ. ಇವತ್ತು 3ನೇ ಪೊಸಿಷನ್ಗೆ ತಳ್ಳಿದ್ದಾರೆ. ಈ ರಾಜ್ಯ ಸರ್ಕಾರ ಕಳೆದ 2 ವರ್ಷದ ಈ ಒಂದು ದುರಾಡಳಿತ ಏನಿದೆ 3ನೇ ಪೊಸಿಷನ್ಗೆ ಹೋಗಿದೆ. ಆದರೆ ಭಾಳ ಹೆಗ್ಗಳಿಕೆಯಿಂದ ನಾನು 4,09,000 ಕೋಟಿಯ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಭೇಸ್ಗಿರಿ, ಶಬಾಸ್ಗಿರಿಯನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಬೆಂತಟ್ಟತಕ್ಕಂಥ ಕೆಲಸ ಅವ್ರಿಗೆ ಅವ್ರು ಏನು ಮಾಡ್ಕೊತಾ ಇದ್ದಾರೆ. ಆದರೆ ಇದರ ರಿಪರ್ಕೇಷನ್ಸ್ ಏನಾಗ್ತದೆ, ಮುಂದೆ ಪರಿಣಾಮಗಳೇನಾಗ್ತದೆ? ಪ್ರತಿಯೊಬ್ಬ ಕನ್ನಡಿಗನ ಮೇಲೆ 14,700 ರೂಪಾಯಿಯಷ್ಟು ಇವತ್ತು ಅವ್ರ ಮೇಲೆ ಸಾಲ ಇದೆ, ಭಾರ ಇದೆ. 14,700 rupees ಆನ್ ಈಚ್ ಕನ್ನಡಿಗ, ವಿಚ್ ವಿ ವಿಲ್ ಹ್ಯಾವ್ ಟು ಪೇ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್. ಆಮೇಲೆ 40,000 ಕೋಟಿ ಸುರಂಗ ಮಾರ್ಗ ಮಾಡ್ತೀವಿ, ಟನಲ್ ರೋಡು ಅಂತ ಹೇಳ್ತಾರೆ. 40,000 ಕೋಟಿ ವೆಚ್ಚದಲ್ಲಿ ಎಲ್ಲಿದೆ 40,000 ಕೋಟಿ? ಯಾವಾಗ ಪ್ರಾರಂಭ ಮಾಡ್ತೀರಿ? ಈ ವರ್ಷ ಎಷ್ಟು ಕೊಡ್ತೀರಿ 40,000 ಕೋಟಿನಲ್ಲಿ? ಮುಕ್ತಾಯ ಯಾವಾಗ ಮಾಡ್ತೀರಿ? ಎಷ್ಟು ವರ್ಷ ತೊಗೊಳ್ತೀರಿ? ಇದು ನಿಜಕ್ಕೂ ಆಗುತ್ತಾ? ಅಥವಾ ಇದು ಕಲ್ಪನೆಯಾಗೇ ಉಳಿಯುತ್ತಾ? ಕನಸಾಗೇ ಉಳಿಯುತ್ತಾ? ನನಸಾಗಲಿಕ್ಕಿಲ್ವಾ?